ಜೈ ಹಿಂದ್, ವೆಲ್ಕಮ್ ಟು ನ್ಯೂ ಎಕ್ಸಲೆಂಟ್ ಎಜುಕೇಶನ್. ಸ್ನೇಹಿತರೆ, ಪ್ರೀವಿಯಸ್ಲಿ ಒಂದು ಶಿಫ್ಟ್ದ ಸಾಲ್ವ್ ಮಾಡಿದ್ವಿ ನಾವು ಕ್ವಶನ್ ಪೇಪರ್ SSC GDದ. ಈ ಸರಿ ಒಂದು ಹೊಸ ಶಿಫ್ಟ್ ತೊಗೊಂಬಂದಿನಿ, ಥರ್ಡ್ ಶಿಫ್ಟ್ 20 ಫೆಬ್ರವರಿ 2024. ಈ ಕ್ವಶನ್ ಪೇಪರ್ದಾಗ ಯಾವ್ಯಾವ ರೀತಿ ಕ್ವಶನ್ ಕೇಳಿದಾರಂತ ನೋಡೋಣ. ಫಸ್ಟ್ ಕ್ವಶನ್ ನೋಡ್ರಲ್ಲೇ ಡಿಸ್ಪ್ಲೇದಾಗ ಕಾಣಿಸಾಗತ್ತಿರ್ಬೇಕು. ಏನು ಹೇಳಿದಾರೆ? 6 friends have an average height of 144 centimeter. A boy with a height of 150 centimeter leaves the group. Find the new average height ಅಂತ ಹೇಳಿದಾರ. ನೋಡ್ರಿ, 6 friend ದ average height ಕೊಟ್ಟಿದಾರ. ಎಷ್ಟು ಕೊಟ್ಟಾರೆ? 144 ಸೆಂಟಿಮೀಟರ್. ಎರಡೂ ಗುಣಾಕಾರ ಮಾಡಿದ್ರ 864 ಬರ್ತೈತಿ. ಆ ಬಾಯ್ ಒಬ್ಬವ 150 ಸೆಂಟಿಮೀಟರ್ ಹೈಟ್ ಇದ್ದವ, ಅವ್ ಗ್ರೂಪ್ ಅನ್ನು ಬಿಡಾಕತಾನಂತ. ಒಬ್ಬ ಮನುಷ್ಯಂದ ಎಷ್ಟೈತ್ರಿ? 150 ಸೆಂಟಿಮೀಟರ್. ಅಂದ್ರೆ ಇದು ಎಷ್ಟಾಯ್ತು? 150. ಅವ್ನ ಗ್ರೂಪ್ ಅನ್ನು ಬಿಡಾಕತಾನಂತ. ಅಂದ್ರೆ ಹೊಸ ಹೈಟ್ ಎಷ್ಟು ಅಂತ ಕೇಳಿದಾನ ಅವ್ರು. ಇವೆರಡು ಮೈನಸ್ ಮಾಡ್ರಿ. ಮೈನಸ್ ಮಾಡಿದ್ರ ನಮ್ಗಿದ ಆನ್ಸರ್ ಎಷ್ಟು ಬರ್ತೈತಿ? 714 ಬರ್ತೈತಿ. 6 ಮಂದಿ ಫ್ರೆಂಡ್ಸ್ ಇದ್ದಪ್ಪ. 6 ಮಂದಿ ಫ್ರೆಂಡ್ಸ್ ದಾಗ ಒಬ್ಬ ಹೋದ್ನಂದ್ರ ಉಳಿತ ಎಷ್ಟ ಅದ? 714 ಡಿವೈಡೆಡ್ ಬೈ 5 ಮಾಡ್ರಿ. 5 1s 5, 5 1s 5, 2 ಉಳಿತು. 5 4s 20, 1 ಉಳಿತು. 5 2s 10, ಪಾಯಿಂಟ್ ಇಲ್ರಿ. 5 8s ಅಂದ್ರ ಹೊಸ ಅವರೇಜ್ ಎಷ್ಟು ಬರ್ತೈತ್ರಿ? 142.8. ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ರೇಷಿಯೋ ಆಫ್ ಕಾಪರ್ ಅಂಡ್ ಜಿಂಕ್ ಇನ್ ಬ್ರಾಸ್ ಈಸ್ 25:12 ಅಂತ ಹೇಳ್ಯಾನ. ಹೌ ಮಚ್ ಅಮೌಂಟ್ ಆಫ್ ಕಾಪರ್ ವಿಲ್ ಬಿ ದೇರ್ ಇನ್ 370 kg ಆಫ್ ಬ್ರಾಸ್? ದ ರೇಷಿಯೋ ಆಫ್ ಕಾಪರ್ ಅಂಡ್ ಜಿಂಕ್. ರೇಷಿಯೋ ಯಾವ್ದ್ರದ್ದು ಕೊಟ್ಟಾನ್ರಿ? ಒಂದ ಕಾಪರ್ ಕೊಟ್ಟಾನ, ಇನ್ನೊಂದ ಜಿಂಕ್ ಅದು ಕೊಟ್ಟಾನ. ರೇಷಿಯೋ ಎಷ್ಟೈತೆ ಅಂತ ಹೇಳ್ಯಾರಿ? 25:12. ನೆಕ್ಸ್ಟ್ ಕ್ವಶನ್ ಏನ್ ಹೇಳಿದಾನ್ರಿ ಅವ? ಹೌ ಮಚ್ ಅಮೌಂಟ್ ಆಫ್ ಕಾಪರ್ ವಿಲ್ ಬಿ ದೇರ್ ಇನ್ 370 kg ಆಫ್ ಬ್ರಾಸ್ ಅಂದ. ಇರ್ಲಿ, ಇವೆರಡೂ ಕೂಡ್ಸಿದ್ರೆ ಎಷ್ಟಾಗತ್ತವು? 37 ಆಗತೈತಿ. ಕಾಪರ್ ಎಷ್ಟು ಅಂತ ಕೇಳ್ಯಾನ. ಕಾಪರ್ ಎಷ್ಟೈತ್ರಿ? 25 ಐತಿ. ಟೋಟಲ್ ಎಷ್ಟೈತಿ? 37 ಐತಿ. ಅವ್ ನಮಗ ಎಷ್ಟು ಕೆಜಿ ಐತಿ ಅಂತ ಹೇಳಿದಾರೆ? 370 kg. 37 1s 37 10s ಅಂದ್ರೆ ಆನ್ಸರ್ ಎಷ್ಟು ಆತ್ರಿ? ಅದ 250 kg. ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ 25 is subtracted from a number, the number becomes 50% of itself. What is the number ಅಂತಂದಾರ. ನೋಡ್ರಿ, 50% ಆಫ್ ನಂಬರ್ಗೆ ಎಷ್ಟು ಸಬ್ಸ್ಟ್ರಾಕ್ಟ್ ಮಾಡ್ಯಾರಿ? 25. ಇದ್ರ ವ್ಯಾಲ್ಯೂ ಕೇಳಿದಾನ. 50% ಅಂದ್ರೆ ಎಷ್ಟು? 50/100 ಇಂಟು n ಮೈನಸ್ 25 ಈಕ್ವಲ್ಸ್ ಟು 0 ಅಂತ ಇಟ್ಕೊಳ್ಳೋಣ ನಾವು. 50 1s 50 2s ಅಂದ್ರೆ ಏನಾಯ್ತು? n/2 ಮೈನಸ್ 25 ಈಕ್ವಲ್ಸ್ ಟು 0. n/2 ಈಕ್ವಲ್ಸ್ ಟು 25 ಆಕೈತಿ. n ಈಕ್ವಲ್ಸ್ ಟು ಎರಡು ಏನ್ ಮಾಡ್ತೀವ್ರಿ? ಗುಣಾಕಾರ ಮಾಡ್ತೀವಿ. ಅಂದ್ರೆ ಆಪ್ಷನ್ ಏನಾತ್ರಿ? ಇದು ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ. HCF LCM ಕೇಳಿದಾನ. 2 numbers ಆರ್ ಇನ್ ದಿ ರೇಷಿಯೋ ಆಫ್ 11:13 ಅಂತ ಕೊಟ್ಟ. 11:13. HCF ಎಷ್ಟು ಕೊಟ್ಟಾನ್ರಿ? HCF 7 ಕೊಟ್ಟಾನ. ಇದು ಎಕ್ಸ್ ಅಂತ ತಗೋರಿ. ಅಂದ್ರೆ ಎಕ್ಸ್ ಜಾಗದಾಗ 7. ವಾಟ್ ಆರ್ ದ ನಂಬರ್ಸ್ ಅಂತ ಕೇಳಿದಾನ. ಇಲ್ಲ ಫೈನ್ ದ ನಂಬರ್ಸ್ ಅಂತ ಅಂದಿದ್ದಾನ. ನೋಡ್ರಿ, 11 7 13 7. 11 7 ಎಷ್ಟು ಆತ್ರಿ? 77. 13 7 ಎಷ್ಟು? 91. ಅಂದ್ರ ನಂಬರ್ಸ್ ಏನ್ ಬರ್ತಾವ್ರಿ? 77:91. ಆಪ್ಷನ್ ನಂಬರ್ 3 ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಡಿಸ್ಕೌಂಟ್ ಮ್ಯಾಗ ಕೇಳಿದಾನ. ಮಾರ್ಕ್ಡ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ ಈಸ್ ₹28,500 ಅಂಡ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್ ಈಸ್ ₹15,675. ವಾಟ್ ಈಸ್ ದ ಡಿಸ್ಕೌಂಟ್ ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ. ಮಾರ್ಕ್ಡ್ ಪ್ರೈಸ್ ಕೊಟ್ಟಾರ MP, ಮತ್ತ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರ. ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ಟಾರಿ? 28,500 ಕೊಟ್ಟಾರ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾರಿ? 15,675. ನಮ್ಗೆ ಏನ್ ಕಂಡಿಡಿ ಅಂತಂದಾರಿ? ಡಿಸ್ಕೌಂಟ್ ಕಂಡಿಡಿ ಅಂದಾರ. ಇರ್ಲಿ, ಇವು ಎರಡರದು ಡಿಫ್ರೆನ್ಸ್ ನೋಡ್ರಿ. 12,825 ಬರ್ತದೆ. ಇದ್ರ ಫಾರ್ಮುಲಾ ನಿಮಗೆ ಹೇಳಿ ನಾನು ಪ್ರೀವಿಯಸ್ ಇದ್ರಾಗ. ಡಿಸ್ಕೌಂಟ್ ಅಮೌಂಟ್ ಅಪಾನ್ MP ಇಂಟು 100 ಆಕೈತ್ರಿ. ಹೌದಾ? ಅಂದ್ರೆ ಅಂದ್ರೆ ಆಪ್ಷನ್ ಏನ್ ಆಕೈತ್ರಿ? ಆಪ್ಷನ್ ನಂಬರ್ 1. ನೋಡ್ರಿ, ಡಿಸ್ಕೌಂಟ್ ಅಮೌಂಟ್ ಎಷ್ಟೈತ್ರಿ? 12,825 ಐತಿ. MP ಎಷ್ಟೈತಿ? 28,500 ಇಂಟು 100. 0 0 ಕ್ಯಾನ್ಸಲ್. ನೋಡ್ರಿ, 5 ಮಗ್ಯಾಗ ಹೋಗ್ತೈತಿ. 5 5s 25, 3 ಉಳಿತು. 5 7s 35, 5 2s 10, 5 5s 25, 3 ಉಳಿತು. 5 6s 30, 2 ಉಳಿತು. 5 5s 25. ಮತ್ತೆ ನೋಡ್ರಿ, 3 3 1s 3 9s 3 8s 24, 3 5s 15, 3 5s 15, 19 1s 19, 19 4s 76. ಎಷ್ಟು ಉಳಿತು? 9 ಉಳಿತು. 19 5s 95. 45 ಇಂಟು 1 ಅಂತಂದ್ರೆ ಎಷ್ಟು ಪರ್ಸೆಂಟೇಜ್? 45%. ಆಪ್ಷನ್ ನಂಬರ್ 1.
ನೋಡ್ರಿ 6th ಕ್ವಶನ್ ಏನು ಹೇಳಿದಾರೆ, ದ ಪ್ರೈಸ್ ಆಫ್ ಅ ಮೂವಿ ಟಿಕೆಟ್ ವಾಸ್ ಇನ್ಕ್ರೀಸ್ಡ್ ಬೈ 18%. ದ ಇನ್ಕ್ರೀಸ್ ಇನ್ ಟಿಕೆಟ್ ಪ್ರೈಸ್ ರೆಡ್ಯೂಸ್ ದ ನಂಬರ್ ಆಫ್ ಆಡಿಯನ್ಸ್ ಬೈ 25%. ವಾಟ್ ಈಸ್ ದ ಇಫೆಕ್ಟ್ ಆಫ್ ರೆವೆನ್ಯೂ ಅಂತ ಹೇಳಿದ. ಏನ್ರಿ ಎಷ್ಟನೇದ್ರದ 6ನೇದ ಏನ್ ಹೇಳಿದಾರೆ, ಪ್ರೈಸ್ ಆಫ್ ಮೂವಿ ಟಿಕೆಟ್ ಇನ್ಕ್ರೀಸ್ ಆಗೈತೆ ಅಂತ. ಎಷ್ಟು ಇನ್ಕ್ರೀಸ್ ಆಗೈತಿ? 18%. 18% ಅಂದ್ರೆ 18/100 ಆಕೈತಿ. ಕ್ಯಾನ್ಸಲ್ ಮಾಡಿದ್ವು ಅಂದ್ರೆ ನೋಡ್ರಿ 9/50 ಆಕೈತಿ. ಇನ್ಕ್ರೀಸ್ ಅಂತಂದಾನು ಏನಂದ್ರೆ ಇನ್ಕ್ರೀಸ್ ಅಂತಂದಾನ ಅಂದ್ರೆ 50 ಇತ್ತು, ಎಷ್ಟಾಗೈತಿ? 50 + 9 ಅಂದ್ರೆ 59 ಪ್ರೈಸ್. ನೆಕ್ಸ್ಟ್ ಪ್ರೈಸ್ 50 ಇತ್ತು, ಎಷ್ಟಾಗೈತಿ? ಅದ 59 ಆಗೈತಿ. ಆಡಿಯನ್ಸ್ ಏನ ರಿಡ್ಯೂಸ್ ಆಗಿದಾರಂತ. ಎಷ್ಟು ರಿಡ್ಯೂಸ್ ಆಗಿದಾರ? 25% ಅಂತ ಹೇಳಿದಾರ. 25% ಅಂದ್ರೆ ಎಷ್ಟು? 1/4 ಮೈನಸ್ ತಗೊಳತೀನಿ ಅಂದ್ರೆ 4 ಇತ್ತು, ಎಷ್ಟಾಗಿದ್ದಾರೆ? 3 ಆಗಿದಾವ. ಹೌದಾ? 54 ಎಷ್ಟಾಕೈತ್ರಿ? 200 ಆಕೈತಿ. ರೇಷಿಯೋ 3 9 27. ರೇಷಿಯೋ 3 9 27, 3 5 15 ಅಂದ್ರೆ ಇದು ಎಷ್ಟಾಕೈತ್ರಿ? 177. ಎರಡೂರ್ದು ಡಿಫ್ರೆನ್ಸ್ ನೋಡ್ರಿ 23 ಐತಿ. ನಮಗೆ ರೆವೆನ್ಯೂ ಏನ್ ಚೇಂಜ್ ಆಗೈತೆ ಅನ್ನತಾನ ಇಲ್ಲಿ ಕ್ಲಿಯರ್ಲಿ ಕಾಣಿಸ್ತೈತಿ. 277 ಅಂದ್ರೆ 23 ಡಿಫರೆನ್ಸ್ ಐತಿ. ಡಿವೈಡೆಡ್ ಬೈ 200 ಇಂಟು 100 ಎಷ್ಟು ಪರ್ಸೆಂಟ್ ಕಡಿಮೆ ಆಗೈತೆ ಅಂತ ನೋಡೋಣ. 100 1s 100 2s 2 1s 2 1s 2 2 1s 2.25 10 ಅಂದ್ರೆ 11.5% ಏನಾಗೈತಿ? ರಿಡ್ಯೂಸ್ ಆಗೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡಿಸ್ಕೌಂಟ್ ಮ್ಯಾಕ್ ಹೇಳಿದಾನ. ಮಾರ್ಕ್ ಪ್ರೈಸ್ ಆಫ್ ಅ ಚೇರ್ ಈಸ್ ₹5,000 ಅಂತ ಹೇಳಿದಾರ. ಆಫ್ಟರ್ ಗಿವಿಂಗ್ 2 ಸಕ್ಸೆಸಿವ್ ಡಿಸ್ಕೌಂಟ್ ಆಫ್ 10% and X%, the chair is sold for ₹3150. what is the value of X? ಇರ್ಲಿ MP SP ಅಂತ ಬರ್ಕೊಳ್ಳೋಣ. MP ಕೊಟ್ಟಾನ 5,000 ನೆನಪಿಟ್ಕೊಂಡ್ರು ನೀವು ಅದನ್ನ. 10% ಫಸ್ಟ್ ಒಂದು ಡಿಸ್ಕೌಂಟ್ ಐತಿ. 10 ಅಂದ್ರೆ ಇದು ಎಷ್ಟು ಆಕೈತಿ? 9 ಆಕೈತಿ. X% ಅಂದಾನ, ಇದು ನಮಗ್ ಗೊತ್ತಿಲ್ಲ. ಖರೆ MP ಎಷ್ಟಕ್ಕೆ ಮಾರ್ಯಾನ ಅಂತ ಎಷ್ಟೈತಿ ರೇಟ್ ಅಂತ ಕೊಟ್ಟಾನ. ಎಷ್ಟು ಕೊಟ್ಟಾನ? 5,000 ಕೊಟ್ಟಾನ. ಎಷ್ಟಕ್ಕೆ ಮಾರಿದಾನ ಅಂತ ಅದ್ರದ್ದು ರೇಟ್ ಕೊಟ್ಟಾರ. ಎಷ್ಟು ಕೊಟ್ಟಾರಿ? 3150. ಇವೆರಡು ಕಡ್ತಾ ಹೋಗ್ತಾವೇನು ನೋಡ್ರಿ. ಹೋಗ್ತೈತಿ. 5 1s 0, 5 6 30, 1 ಉಳಿತು, 5 3s 50. ಇಲ್ಲಿ ನೋಡ್ರಿ 100 ಇಂಟು 9 ಅಂತಂದ್ರ ಎಷ್ಟು ಆಕೈತ್ರಿ? 900 ಆಕೈತಿ. 63 ಇಂಟು 10 ಅಂದ್ರ 630 ಆಕೈತಿ. ಮತ್ ಇವೆರಡು ಕ್ಯಾನ್ಸಲ್ ಆಕ್ಕವೇನ್ ನೋಡ್ರಿ. 9 10s 9 7s. 10 ರೇಷಿಯೋ ಎಷ್ಟು ಬಂದೈತ್ರಿ? 7 ಬಂದೈತಿ. ಡಿಫರೆನ್ಸ್ ಎಷ್ಟೈತಿ? 3. 3/10 ಇಂಟು 100%. 10 1s 10 10s 3 10s ಎಷ್ಟು ಆಕೈತ್ರಿ? ಅಂದ್ರ 30% ಆನ್ಸರ್ ಆಕೈತಿ. ಆಪ್ಷನ್ ನಂಬರ್ 1. ನೆಕ್ಸ್ಟ್ ನೋಡ್ರಿ, ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಮ್ಯಾಕ್ ಕೇಳ್ಯಾನ. ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ದಾಗ ಒಂದು ಕಾನ್ಸೆಪ್ಟ್ ಅವರೇಜ್ ಸ್ಪೀಡ್ ಅದ್ರ ಮ್ಯಾಕ್ ಕೇಳಿದಾನ. ಡಿಸ್ಪ್ಲೇದಾಗ ಕಾಣಿಸಾಗತ್ತಿರ್ಬೋದು. ಏನ್ ಅನ್ಬೋದ್ರಿ? ಅ ಪರ್ಸನ್ ಕವರ್ಸ್ ಫಸ್ಟ್ 11 ಕಿಲೋಮೀಟರ್ ಇನ್ 60 ಮಿನಿಟ್ ಅಂಡ್ ನೆಕ್ಸ್ಟ್ 22 ಕಿಲೋಮೀಟರ್ ಇನ್ 30 ಮಿನಿಟ್. ವಾಟ್ ಈಸ್ ದ ಅವರೇಜ್ ಸ್ಪೀಡ್ ಆಫ್ ಹೋಲ್ ಜರ್ನಿ ಅಂತಂದನ. ನೋಡ್ರಿ ಆನ್ಸರ್ ಕಿಲೋಮೀಟರ್ ಪರ್ ಅವರ್ ಐತಂದ್ರ ನಮಗೆ ಡಿಸ್ಟೆನ್ಸ್ ಕಿಲೋಮೀಟರ್ದಾಗ ಇಡಬೇಕು, ಟೈಮ್ ಎದ್ರಾಗ ಇರ್ಬೇಕು, ಅವರ್ದಾಗ ಇರ್ಬೇಕು. ಇಲ್ಲಿ ಡಿಸ್ಟೆನ್ಸ್ ಬೇರೆ ಐತಿ, ಡಿಸ್ಟೆನ್ಸ್ ಬೇರೆ ಐತಿ, ಪ್ಲಸ್ ಟೈಮ್ನು ಬೇರೆ ಐತಿ. ಅಂದ್ರೆ ಎರಡು ಬೇರೆ ಬೇರೆ ಐತಿ. ಅಂದ್ರೆ ಅವರೇಜ್ ಸ್ಪೀಡ್ ಫಾರ್ಮುಲಾ ಏನಾಕೈತಿ? ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮ್ ಆಕೈತಿ. ಹೌದಾ? ಟೋಟಲ್ ಡಿಸ್ಟೆನ್ಸ್ ಅನ್ನಕ ಫಸ್ಟ್ 11 ಕಿಲೋಮೀಟರ್ ಅಂದಾನೆ ಇದು ಬರ್ತೈತಿ. ನೆಕ್ಸ್ಟ್ ಎಷ್ಟು ಹೇಳಿದಾರೆ ಅವರು? ನೆಕ್ಸ್ಟ್ 22 ಕಿಲೋಮೀಟರ್ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಇದಾತು. ಟೋಟಲ್ ಟೈಮ್ ಈ ಫಸ್ಟ್ 11 ಕಿಲೋಮೀಟರ್ ಹೋಗಾಕ 60 ಮಿನಿಟ್ ಅಂದಾರ. 60 ಮಿನಿಟ್ನ ನಾನು 1 ಅವರ್ ಅಂತ ತಗೋತೀನಿ. ಪ್ಲಸ್ ನೆಕ್ಸ್ಟ್ 22 ಕಿಲೋಮೀಟರ್ ಎಷ್ಟು ಅಂದಿದ್ದಾರೆ? 30 ಮಿನಿಟ್ದಾಗ ಐತಿದ. ಇದು ಅವರ್ದಾಗ ಕನ್ವರ್ಟ್ ಮಾಡಕ 60 ಬಾಗಲೇ 60 ಮಾಡೀನಿ. ಇಲ್ಲಿ ನೋಡ್ರಿ 30 1s 32s ಇದೆಷ್ಟು ಆತ್ರಿ? ಇದು 33 ಆತು. ಇದು ನೋಡ್ರಿ 2 1s 2, 2 + 1 3, 3/2 ಆಕೈತಿ. ಈ ಬೈ 2 ಇದ್ದಿದ್ದ ಮೇಲ್ಗಡೆ ಕಳಿಸ್ತೀನಿ. 3 1s 11 2s ಎಷ್ಟು ಆಕೈತ್ರಿ? 22 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ 4. ನೆಕ್ಸ್ಟ್ ನೋಡ್ರಿ, ಟೈಮ್ ಅಂಡ್ ವರ್ಕ್ ಮ್ಯಾಕ್ ಕೇಳಿದಾನ. ಸಿಂಪಲ್ ಐತ್ ಸಮ. ಇಫ್ 18 men can finish a work in 13 days, then in how many days will 54 men finish the same work ಅಂತ ಅಂದಿದ್ದಾನ. ಇಲ್ಲಿ ನೋಡ್ರಿ ಫಾರ್ಮುಲಾ ಏನೈತಿ? MDT/W. ಹೌದಾ? ಇದನ್ನ 2 ಸರಿ ಬರ್ಕೊಳ್ಳೋಣ, ಯಾಕಂದ್ರೆ 2 ಗ್ರೂಪ್ ಐತಿ. 18 men can finish a work in 13 days ಅಂದಾನ. 18 men ಜಾಗದಾಗ ಡೇಸ್ದಾಗ 13 ಡೇಸ್ ಏನೂ ಕೊಟ್ಟಿಲ್ಲ ಅಂದ್ರೆ 1 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಏನಂದಾರಿ? ಇನ್ ಹೌ ಮೆನಿ ಡೇಸ್ 54 men ಎಷ್ಟು ಡೇಸ್ದಾಗ ಮುಗಿಸ್ತಾರ ಅಂತ ಕೇಳ್ಯಾರ. ಇವ್ನ 2 ತೆಗೆದು ಬಿಡ್ರಿ. ಹೋತಿದ ಕ್ಯಾನ್ಸಲ್ ಆಕತ್ತೇನು ನೋಡ್ರಿ. 18 1s 18,
18 3 54 ಅಂದ್ರೆ ಇಲ್ಲಿ ನೋಡ್ರಿ ಆನ್ಸರ್ ಏನ್ ಬಂತ ನಮಗ ಇವೆರಡು ಕಡ್ತಾ ಹೋಗಂಗಿಲ್ಲ 13/3 ಆಪ್ಷನ್ದಾಗ ಇರಬೇಕು ಅಂದ್ರೆ ಇದ ಆನ್ಸರ್ ಆಕೈತಿ ಆಪ್ಷನ್ ನಂಬರ್ 4. ನೆಕ್ಸ್ಟ್ ಕ್ವಶನ್ ನೋಡ್ರಿ ಪ್ರಾಫಿಟ್ ಅಂಡ್ ಲಾಸ್ ಮ್ಯಾಕ್ ಹೇಳಿದಾನ ದ ಡಿಫರೆನ್ಸ್ ಬಿಟ್ವೀನ್ CP ಅಂಡ್ SP ಈಸ್ ₹264 ಹೇಳಿದಾರ ಇಫ್ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ 33% ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದಾರ. ಇರ್ಲಿ ನಮ್ಗೆ ಏನ್ ಕೊಟ್ಟಾರಿ ಡಿಫರೆನ್ಸ್ ಬಿಟ್ವೀನ್ CP ಅಂಡ್ SP ಎಷ್ಟು ಹೇಳಿದಾರೆ 264. ಇದೇನ್ ಬರೀಲಿಲ್ಲ ಅಂದ್ರೂ ಏನ್ ನೆಸೆಸಿಟಿ ಇಲ್ಲ ನಮ್ಗ ಪರ್ಸೆಂಟೇಜ್ ಏನ 33% ಪ್ರಾಫಿಟ್ ಅಂತ ಹೇಳಿದಾರ ಇದಂದ್ರೆ ಏನಾಕೈತಿ 33/100. CP ನೋಡ್ರಿ SP ಎಷ್ಟೈತಿ 100 ಇತ್ತು SP ಎಷ್ಟಾಕೈತಿ 100 ಪ್ಲಸ್ ಪ್ರಾಫಿಟ್ ಅಂತ ಅಂದಾನಂದ್ರೆ 2 ಪ್ಲಸ್ ಮಾಡ್ಬೇಕು ನಾವು 100 ಪ್ಲಸ್ 33 ಅಂದ್ರೆ 133. ಡಿಫರೆನ್ಸ್ ಎಷ್ಟೈತ್ರಿ ಡಿಫರೆನ್ಸ್ 33 ಐತಿ. ಎದ್ರ ಡಿಫರೆನ್ಸ್ ಇದೆ CP ಮತ್ತು SP ಡಿಫರೆನ್ಸ್ ಕೊಟ್ಟ ನಾವು 33 ಅಲ್ಲ 264 ಅಂತಂದ್ರ ನೀವು ಕ್ಯಾನ್ಸಲೇಷನ್ ಮಾಡ್ಬೋದು. ನೋಡ್ರಿ 3 11s 3 8s 24 3 8s 24 11 1s 11 8s ಅಂದ್ರೆ ಒಂದು ಯೂನಿಟ್ ವ್ಯಾಲ್ಯೂ ಎಷ್ಟು ಬಂತ್ರಿ 8 ಬಂತು. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದಾರ ಇಂಟು 8 ಗುಣಾಕಾರ ಮಾಡ್ರಿ ಅಂದ್ರೆ ಎಷ್ಟು ಆಕೈತಿ 1064 ಆಕೈತಿ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಿಂಪಲ್ ಇಂಟ್ರೆಸ್ಟ್ ಮ್ಯಾಕ್ ಹೇಳಿದಾನ ಇಫ್ ಅ ಸರ್ಟನ್ ಸಮ್ ಆಫ್ ಮನಿ ಬಿಕಮ್ಸ್ ಪ್ರೈಸ್ ಆಫ್ ಇಟ್ ಸೆಲ್ಫ್ ಇನ್ 8 years 6 months ಅಂತ ಹೇಳಿದಾನ ಅಟ್ ಸಿಂಪಲ್ ಇಂಟ್ರೆಸ್ಟ್ ದೆನ್ ವಾಟ್ ವಿಲ್ ಬಿ ದಿ ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೈತೆ ಅಂತ ಕೇಳಿದಾನ. ಇಲ್ಲಿ ನೋಡ್ರಿ ಇಲ್ಲೊಂದು ಸೂತ್ರ ಬರ್ತೈತಿ ಏನಂತ ಬರ್ತೈತಿ P plus I is equal to A. ಇದೇನಂದ್ರೆ ಸರ್ಟನ್ ಸಮ್ ಆಫ್ ಮನಿ ಬಿಕಮ್ಸ್ ಪ್ರೈಸ್ ಆಫ್ ಇಟ್ ಸೆಲ್ಫ್ ಅಂದ್ರೆ 3 ಪಟ್ಟು ಆಗಾಕತೈತ. ಇದು 3 ಆಗತೈತೆ ಅಂದ್ರೆ ಪ್ರಿನ್ಸಿಪಲ್ 1 ತಗೊಳ್ಳೋಣ ಅಂದ್ರೆ ಇದು 2 ಆಗತೈತಿ. ಈ 2 ಆಗಕ್ಕ ಟೈಮ್ ಎಷ್ಟು ತಗೊಂಡಾನಂತಂದ್ರಿ 8 year 6 months ಅಂದಾರ ನಾವ್ ಇದನ್ನ 8.5 ಅಂತ ಬರಿಬಹುದು 8.5 ಅಂತ ಬರಿಬಹುದು. ದೆನ್ ವಾಟ್ ವಿಲ್ ಬಿ ದಿ ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತಂದಾನ. ಇಲ್ಲಿ ನೋಡ್ರಿ ನಿಮಗ ಫಾರ್ಮುಲಾ ಗೊತ್ತೈತೆ I equals to PTR/100 ಅಂತ ಐತಿ. ನಮ್ಗೆ R ಬೇಕು ಅಂದ್ರೆ R equals to I into 100/PT ಆಕೈತಿ ಹೌದಾ. I ಎಷ್ಟು ಬಂದೈತ್ರಿ 2 into 100 ಡಿವೈಡೆಡ್ ಬೈ P ಎಷ್ಟೈತಿ P1 ಐತಿ T ಎಷ್ಟೈತಿ T 8.5 ತಗೊಳ್ಳೋಣ 8 years 6 months ಅಂದ್ರೆ 8.5 ತಗೊಳ್ಳೋಣ. ಈ 8.5 ನ ಪಾಯಿಂಟ್ ತೆಗೆದ್ನಂದ್ರ 10 ಮೇಲ್ಗಡೆ ಹೋಗ್ತೈತಿ ಹೌದಾ. 5 1s 5 3 ಉಳಿತು 5 7s 5 2s ಹೌದಾ. 2 into 100 200 into 400 ಡಿವೈಡೆಡ್ ಬೈ 17 ಮಾಡಿದ್ರ 23.52% ಬರ್ತದೆ ಆಪ್ಷನ್ ನಂಬರ್ 3. A and B can complete a work alone in 20 days and 60 days respectively ಅಂತಂದ್ರ they began the work together but A left the work after some days and B completed the remaining work in 12 days ಅಂತ ಹೇಳಿದಾರ. after how many days from the beginning A left the work. ಇಲ್ಲಿ ನೋಡ್ರಿ A 20 ದಿವಸ ಕೆಲಸ ಮಾಡಿದಾನ B ಎಷ್ಟು ದಿವಸ ಮಾಡಿದ್ದಾರೆ 60 days. ಇವು ಎರಡರದು LCM ತೆಗಿರಿ ಎಷ್ಟಾಕೈತಿ 60 ಆಕೈತಿ. 23s 60 ಆಕೈತಿ 61s ನಮಗ ಏನ್ ಹೇಳಿದಾರೆ ಅವರು ದೇ ಬಿಗಿನ್ ದ ವರ್ಕ್ ಟುಗೆದರ್ ಅಂದ್ರೆ ಫಸ್ಟ್ ಗೆ A ಮತ್ತು B ಇಬ್ರು ಕೂಡೇ ವರ್ಕ್ ಮಾಡಿದಾರೆ ಹೌದಾ. ನೆಕ್ಸ್ಟ್ ಏನ್ ಹೇಳಿದಾರೆ A left the work after some days B completed. A ಕೆಲಸ ಬಿಟ್ಟಾರಂತ್ರಿ A ಬಿಟ್ಟಾರಂದ್ರ ಕಂಪ್ಲೀಟ್ ಯಾರು ಮಾಡಾಕತ್ತಾರ B ಎಷ್ಟು ದಿವಸ ಕಂಪ್ಲೀಟ್ ಮಾಡ್ತಾರ ಅಂದ್ರೆ ರಿಮೈನಿಂಗ್ ವರ್ಕ್ ಇನ್ 12 days ಅಂತ ಹೇಳಿದಾರೆ ಹೌದಾ. ಅಂದ್ರೆ ಇಲ್ಲಿ A ಯಾವಾಗ ಬಿಟ್ಟು ಹೋಗಿದಾನ ಅಂತ ನಮ್ಗೆ ಗೊತ್ತಿಲ್ಲ. B into 12 B ದ ರೇಷಿಯೋ ಬಂದೈತಿ ನಮ್ಗೆ ಎಷ್ಟು ಬಂದೈತಿ 1 into 12 ಅಂದ್ರ B ಎಷ್ಟು ಕೆಲಸ ಮುಗಿಸ್ಯಾರ 12 ಕೆಲಸ ಮುಗಿಸ್ಯಾರ 60ರದಾಗ 12 ಹೋತಂದ್ರ ಉಳಿತ ಎಷ್ಟ್ರಿ 48. ಈ 48 ವರ್ಕ್ ನ ಯಾರು A ಮತ್ತು B ಮುಗಿಸ್ಬೇಕ A ಮತ್ತು B ಎಷ್ಟೈತಿ 4 1s 4 2s ಅಂದ್ರ 12 ದಿವಸ ಆಗಿಂದ ಯಾರು ಬಿಟ್ಟು ಹೋಗಾರ A ಬಿಟ್ಟು ಹೋಗಾರ ಅಂದ್ರೆ ಆಪ್ಷನ್ ನಂಬರ್ 1. ಕ್ವಶನ್ ನೋಡ್ರಿ ಬಾಡ್ ಮಾಸ್ ಮ್ಯಾಕ್ ಹೇಳಿದಾರ ಏನ್ ಹೇಳಿದಾರೆ 19 into ಫ್ಲವರ್ ಬ್ರಾಕೆಟ್ 24 ಡಿವೈಡೆಡ್ ಬೈ 4 ಆಫ್ 24 into 4 ಡಿವೈಡೆಡ್ ಬೈ 16 ಈ ರೀತಿ ಕ್ವಶನ್ ಕೊಟ್ಟಾನ್ರಿ ಅವ. ನೋಡ್ರಿ ಫಸ್ಟ್ ನಾವು ರೂಲ್ ಏನ್ ಹೇಳ್ತೈತಿ ಬಾಡ್ ಮಾಸ್ ಹೇಳ್ತೈತಿ ಹೌದಾ. ಬ್ರಾಕೆಟ್ ಅದಾಗ ಫಸ್ಟ್ ಸ್ಮಾಲ್ ಬ್ರಾಕೆಟ್ ಬಿಡಿಸ್ಕೋಬೇಕು ಅಂದ್ರೆ ಎಲ್ಲ ಸೇಮ್ ಹಂಗ ಬರೆಯೋಣ ನಾವು 24 ಡಿವೈಡೆಡ್ ಬೈ 4 ಆಫ್ 24 into 4 divided by 16 close mark 4 1s 4 4s 4 1s 4 6s here 19 into 24 divided by 4 of 6 flower bracket complete cover
ಈಗ ನೋಡ್ರಿ ಮತ್ತೆ ಏನು ಹೇಳಿದಾರೆ ಇದ್ರಾಗ ನಾ ಫಸ್ಟ್ ಯಾವ್ದು ಬಿಡಿಸ್ಬೇಕು, ಬ್ರಾಕೆಟ್ ಆಫ್ ಐತಿ ಅಂದ್ರೆ ಆಫ್ ಬಿಡಿಸ್ಬೇಕು ನಾನು. 19 ಇಂಟು 24 ಡಿವೈಡೆಡ್ ಬೈ 24 ಆಕೈತಿ, ಕಂಪ್ಲೀಟ್ ಆತ. ಇದೇನಾತ್ರಿ ಇದು 1 ಆಕೈತಿ. ಅಂದ್ರೆ 19 ಇಂಟು 1 ಅಂತಂದ್ರೆ ಆನ್ಸರ್ ಏನು ಬರ್ತೈತ್ರಿ, 19 ಬರ್ತೈತಿ. ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆನ್ಸುರೇಷನ್ ಆಗೈತಿ. ಏನು ಹೇಳಿದ್ದಾರೆ, ದ ರೇಡಿಯಸ್ ಆಫ್ ಸ್ಪಿಯರ್ ಈಸ್ 4.2 ಸೆಂಟಿಮೀಟರ್. ರೇಡಿಯಸ್ ಕೊಟ್ಟಾರೆ, ಎಷ್ಟು ಕೊಟ್ಟಾರೆ, 4.2 ಸೆಂಟಿಮೀಟರ್. ವಾಟ್ ಈಸ್ ದ ವಾಲ್ಯೂಮ್ ಆಫ್ ಸ್ಪಿಯರ್ ಅಂತಂದ್ರೆ ವಾಲ್ಯೂಮ್ ಫಾರ್ಮುಲಾ ಏನಾಕೈತಿ, 4/3 ಪೈ ಆರ್ ಕ್ಯೂಬ್ ಆಕೈತಿ. 4/3 ಹಂಗ ಬರೆಯೋನು. ಪೈ ಅಂತಂದ್ರೆ 22/7. ಆರ್ ಎಷ್ಟು ಕೊಟ್ಟನ್ರಿ, 4.2. ಇದು ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ 42/10. ನೀವು ಹಿಂಗ ಇಟ್ಟು ಮಾಡ್ಬೋದು, ಕನ್ಫ್ಯೂಸ್ ಆಕೈತೆ ಅನ್ನೋ ಕಾರಣ 42/10 ಅಂತ ಇಟ್ಕೊಂಡೀನಿ. ಇದನ್ನ ಸರಿ ಬರೆಯೋಣ, ಇದನ್ನ 3 ಸರಿ ಬರೀರಿ, ಯಾಕಂದ್ರೆ ಕ್ಯೂಬ್ ಅಂತ ಕೊಟ್ಟಾನ. ಹೌದಾ, 7 1s 7 6 3 1s 3 2s 2 5s 2 1s 2 2s 4 2 1s 2 5s 2 2s 4 2 1s 2 5s. ಮತ್ತೆ ಎಲ್ಲೂ ಕ್ಯಾನ್ಸಲ್ ಆಗಲ್ಲ ನೋಡ್ರಿ. ಇಲ್ಲಿ 2 ಇಂಟು 22 ಇಂಟು 21 ಇಂಟು 21 ಮಾಡಿದ್ರಂದ್ರೆ ನೀವು 38,808 ಬರ್ತೈತಿ. ಮಾಡಿ ನೋಡ್ರಿ ನೀವು. 5 5s 25 25 5s 125 ಬರ್ತೈತಿ. ಇದನ್ನ ಕಡ್ತಾ ಹೊಡೆದ್ರ ಅಂತಂದ್ರೆ 310.464 ಬರ್ತೈತಿ. ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರೇಷಿಯೋ ಮ್ಯಾಕ್ ಕೇಳಿದಾನ. ಇಫ್ ಪಿ ರೇಷಿಯೋ ಕ್ಯೂ ರೇಷಿಯೋ ಆರ್ ಇಸ್ ಈಕ್ವಲ್ ಟು 9:10:11, then what is the value of p plus q ratio q plus r ratio r plus p? ಡೈರೆಕ್ಟ್ ವ್ಯಾಲ್ಯೂ ಕೊಟ್ಟ ನಿಮ್ಗೆ. ಏನೇನು ಕಂಡಿಡಿ ಅಂದ್ರೆ p plus q ratio q plus r ratio r plus p ಕಂಡಿಡಿ ಅಂದಾನ. p ಎಷ್ಟು ಕೊಟ್ಟಾರ್ರಿ, p 9 ಕೊಟ್ಟಾರ. 9 plus 10 ಆಕೈತಿ. ಇದೇನಾಕೈತಿ, 10 plus 11 ಆಕೈತಿ. ಇದೇನಾಕೈತ್ರಿ, ಆರ್ 11 plus 9 ಆಕೈತಿ. 9 plus 10 19. ಇದೆಷ್ಟೈತ್ರಿ, 10 plus 11 21. ಇದು 11 plus 9 20. ಇವು ಮೂರು ಅಟ್ ಎ ಟೈಮ್ ಕ್ಯಾನ್ಸಲ್ ಆಗಂಗಿಲ್ಲ. ಅಂದ್ರೆ ಫೈನಲ್ ಆನ್ಸರ್ ಏನಾಕೈತ್ರಿ, 19:21:20 ಆಕೈತಿ. ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಾಡ್ ಮಾಸ್ ಮೇಲೆ ಕೇಳಿದಾರ. ಕ್ವಶನ್ ಏನೈತಿ ನೋಡ್ರಿ, 880 plus 41 divided by 14 into 84 minus 26 is equal to question mark ಅಂತ ಐತಿ. ಇಲ್ಲಿ ನೋಡ್ರಿ, ಫಸ್ಟ್ ನಾವು ಏನ್ ಬಿಡಿಸ್ಬೇಕು, ಬಾಡ್ ಮಾಸ್ ರೂಲ್ ಅಪ್ಲೈ ಆಕೈತಿ. ಬಾಡ್ ಮಾಸ್ ಅದಾಗ ಬ್ರಾಕೆಟ್ ಅಂತೂ ಇಲ್ಲ, ಆಫ್ನು ಇಲ್ಲ, ಡಿವಿಷನ್ ಐತಿ. ಇದನ್ನ ಫಸ್ಟ್ ಬಿಡಿಸು. 880 divided by plus 41 divided by 14 into 84 minus 26. 14 1s 14 14 6 84 ಆಕೈತಿ. ನೋಡ್ರಿ, ಉಳ್ಕಿದೆಲ್ಲ ಹಂಗ ಇಡೋನು. 880 ಪ್ಲಸ್ 6 1s 6 6 4s 24 ಮೈನಸ್ 26. ನೋಡ್ರಿ, ಪ್ಲಸ್ನು ಐತಿ ಮೈನಸ್ನು ಐತಿ. ಅಂದ್ರೆ ಫಸ್ಟ್ ಯಾವ್ದು ಬಿಡಿಸ್ಬೇಕು, ಪ್ಲಸ್ ಆಗ್ಬೇಕು. 880 ಪ್ಲಸ್ 246 ಅಂತಂದ್ರ 1126 ಮೈನಸ್ 26. ಅಂದ್ರೆ 1126 ಮೈನಸ್ 26 ಅಂದ್ರೆ 1100 ಆಕೈತಿ. ಆಪ್ಷನ್ ನಂಬರ್ 2. ಎಸ್, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಿಮ್ಗೆ ಏನಾರ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ದಾಗ ನಾ ಕ್ವಶನ್ ಪೇಪರ್ ಲಿಂಕ್ನು ಬಿಟ್ಟಿರ್ತೀನಿ, ಅದ್ರಾಗ ಹೋಗಿ ನೋಡ್ಕೋಬಹುದು. ಎಸ್, ಜೈ ಹಿಂದ್, ಜೈ ಕರ್ನಾಟಕ.